ಅದು ಬಿಟ್ಟು ಮೀಡಿಯಾಗೆ ಬಂದು ದರ್ಶನ್ ಸರ್ ಅಭಿಮಾನಿಗಳು ಅವ್ರ ಸೆಲ್ಲಲ್ಲೇ ಇದ್ದಂತಹ ವ್ಯಕ್ತಿಗಳು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದರು, ನನಗೆ ಮಾರಕಾಸ್ತ್ರ ತೋರಿಸಿದ್ರು, ಬೆದರಿಕೆ ಹಾಕಿದ್ರು, ಇದು ದರ್ಶನ್ ಅವ್ರು ಉತ್ತರ ಕೊಡಬೇಕು, ಹೇಳಿಕೆ ಕೊಡಬೇಕು, ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡಬೇಕು, ಅವ್ರ ಅಭಿಮಾನಿಗಳು ಅವ್ರು ಮಾಡಿಸಿರೋದ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದ್ರು. ಅವ್ರಿಗಿರೋ ಬ್ಯುಸಿಯಲ್ಲಿ ಪ್ರಥಮ್ ಅವರು ಏನು ದೊಡ್ಡ ಸ್ಟಾರಾ? ಏನು ಉದ್ದೇಶ ಇದೆ ಹೇಳಿ ಪ್ರಥಮ್ನವ್ರ ಬಗ್ಗೆ ಆ ರೀತಿ ಮಾಡೋದಕ್ಕೆ? ಅಲ್ಲಿ ಯಾರೋ ಏನು ಹೋಗಿದ್ರೋ, ಈ ಅಪ್ಪ ಏನು ಮಾತಾಡೋದ್ನೋ, ಅವ್ರು ಏನು ಮಾತಾಡಿದ್ರು, ಅಲ್ಲಿ ಏನಾಯಿತೋ ಅದು ಏನನ್ನ ಆ ರೀತಿ ಆಗಿದ್ದಾಗ ಕಾನೂನು ಪ್ರಕಾರ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿಸ್ಬೋದಾಗಿದ್ದು, ಇವ್ರು ಹೇಳಿದ್ದೆ ನಿಜ ಆಗಿದ್ದರೆ. ಅದು ಬಿಟ್ಟು ದರ್ಶನ್ ಸರ್ ಅಭಿಮಾನಿಗಳು ಹಾಗೆ ಹೀಗೆ ಅಂತ ಮೀಡಿಯಾಗೆ ಬಂದು ಕೆಟ್ಟದಾಗಿ ಮಾತಾಡಿ ದರ್ಶನ್ ಸರ್ ಅವ್ರ ಬಗ್ಗೆ ಎಷ್ಟು ಕೀಳಾಗಿ ಮಾತಾಡ್ಬೋದು ಅಷ್ಟು ಕೀಳಾಗಿ ಮಾತಾಡಿದ್ದಾನೆ. ಅವ್ರ ಸ್ಥಾನ ಎಲ್ಲಿ, ಈ ಅಪ್ಪನ ಸ್ಥಾನ ಎಲ್ಲಿ? ಅದನ್ನು ಅರ್ಥ ಮಾಡ್ಕೊಂಡೆ ಮೀಡಿಯಾಗೆ ಬಂದು ಪ್ರಚಾರಕ್ಕೋಸ್ಕರ ಮಾಡ್ತಾಯಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಅವ್ರದ್ದು ಯಾವುದೋ ಮೂವಿ ಇದೆಯಂತೆ, ಅದು ಎಷ್ಟು ಮೂವಿಗಳು ಮಾಡಿದಾರೋ ಏನೋ ನನಗಂತೂ ಕರೆಕ್ಟಾಗಿ ಮಾಹಿತಿ ಇಲ್ಲ, ಯಾಕಂದರೆ ನಾನು ನೋಡಿಲ್ಲ. ಬಿಗ್ ಬಾಸಲ್ಲಿದ್ದಾಗ ನೋಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾಯಿದ್ರು, ನಾವು ಎನ್ಕರೇಜ್ ಮಾಡಿದ್ವಿ, ನಾವು ಸಪೋರ್ಟ್ ಮಾಡಿದ್ವಿ. ಅದೇ ಅಡ್ವಾಂಟೇಜ್ ತೊಗೊಂಡು ಇವಾಗ ಡಿ ಬಾಸ್ ಅವ್ರ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ದಾನೆ. ವಿಗ್ಗು ಅದು ಇದು ಏನು ಇಟ್ಕೊಂಡಿದ್ಯಾ, ಬಂದು ಮಾತಾಡು, ಅದು ಇದು ಅಂತೆಲ್ಲ ಮಾತಾಡಿದ್ದಾರೆ. ಸೊ ಬೇರೆ ಯಾರೇ ಹೀರೋಗಳ ಬಗ್ಗೆ ಈ ರೀತಿ ಮಾತಾಡಿದರೆ ಎಷ್ಟು ಜನ ಮಾತಾಡ್ತಾಯಿದ್ರಿ, ಆದರೆ ಇದ್ರ ಬಗ್ಗೆ ಒಬ್ಬರು ಮಾತಾಡಿಲ್ಲ. ಯಾಕೆ ಹೇಳಿ? ನಿಮಗೂ ಅದೇನೋ ಬೇಕಾಗಿರೋದು. ಹಾಗೆ ಪ್ರಥಮ್ ಅವರು ತುಂಬ ಸಾಲಗಳು ಮಾಡಿಕೊಂಡು ಮೂವಿಗಳು ಮಾಡಿ ಅವ್ರಿಗೆ ಪ್ರಚಾರ ಸಿಗ್ತಾಯಿಲ್ಲ, ಮೂವಿ ರಿಲೀಸ್ ಆದರೆ ಜನ ಬಂದು ನೋಡ್ತಾ ಇಲ್ಲ, ದೊಡ್ಡ ಸ್ಟಾರ್ಗಳ ಮೂವಿಗಳೇ ನೋಡ್ತಾ ಇಲ್ಲ, ಇನ್ನು ಪ್ರಥಮ್ ಅವ್ರ ಮೂವಿ ನೋಡ್ತಾರಾ? ಜನಗಳಿಗೆ ಇವಾಗ ಹೆಂಗಾಗ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾ ಬಂದಾಗಿಂದ ಯಾವ ಮೂವಿಗಳು ನೋಡ್ತಾ ಇಲ್ಲ, ಯಾವುದೋ ಕೆಲವು ಸ್ಟಾರ್ ಹೀರೋಗಳ್ದು ಬಂದರೆ ಮಾತ್ರ ಹೋಗ್ತಾ ಇದ್ದಾರೆ. ಅದರಲ್ಲಿ ಯಾವುದೋ ಅದರಲ್ಲೂ ಕೂಡ ಹೊಸಬ್ರದ್ದು ಎಷ್ಟು ಕಂಟೆಂಟ್ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ಜನ ಹೋಗಿ ನೋಡ್ತಾ ಇದ್ದಾರೆ. ಕಂಟೆಂಟ್ ಮಾಡಿ ಮೂವಿನ ಪ್ರಮೋಷನ್ ಮಾಡಿಬಿಟ್ರೆ ಮೂವಿ ಹೋಗುತ್ತೆ. ಅದು ಬಿಟ್ಟು ಈ ರೀತಿ ಪ್ರಚಾರಕ್ಕೋಸ್ಕರನೋ ಇಲ್ಲ ಮೀಡಿಯಾದವ್ರದ್ದು ಜನದ್ದು ಪ್ರಥಮ್ ಅನ್ನೋರು ಇದ್ದಾರೆ ಈ ಥರ ಮೂವಿ ಮಾಡ್ತಾಯಿದ್ದಾರೆ ಅಂತ ಇಂಟೆನ್ಷನ್ನು ಕ್ರಿಯೇಟ್ ಮಾಡೋದಕ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ. ಹಾಗೆ ಯಾವುದೂ ಡಿ ಬಾಸ್ ಅಭಿಮಾನಿಗಳು ಕೆಟ್ಟದಾಗಿ ಇದು ಮಾಡ್ತಾರೆ, ಕೆಟ್ಟದಾಗಿ ಪ್ರಚಾರ ಮಾಡ್ತಾರೆ ಅಂತ ಏನೋ ಕೋರ್ಟ್ದಿಂದ ಇಂಜೆಕ್ಷನ್ ಆರ್ಡ್ರು ಅದೇನೋ ತೊಗೊಂಬಂದಿದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಏನಕ್ಕೆ? ನೀವು ದೊಡ್ಡ ಸ್ಟಾರಾ? ಇಲ್ಲ ನಿಮಗೂ ದರ್ಶನ್ ಸರ್ಗೆ ಏನಾದರೂ ಇದೆಯಾ? ಏನಕ್ಕೆ ಮಾಡ್ತಾರೆ ಅದೇನೋ ನನಗಂತೂ ಅರ್ಥ ಆಗ್ತಾಯಿಲ್ಲ. ಓಕೆ, ಅದು ನಿನ್ನ ಸೇಫ್ಟಿ ನೀನು ಮಾಡ್ಕೊಂಡಿದ್ಯಾ, ಓಕೆ. ಅದು ಬಿಟ್ಟು ಹೋಗಿ ಸುಮ್ಮನೆ ಇರೋರ ಮೇಲೆಲ್ಲ ಕಲ್ಲು ಹಾಕಿ ಅವ್ರನ್ನ ರಚ್ಕೆಬ್ಬಿಸಿ ಯಾಕಿದು? ಹಾಗೆ ಪ್ರತಿ ಡಿ ಬಾಸ್ ಅಭಿಮಾನಿಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಯಾರೋ ಕೆಲವರು ಮಾಡಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದರಲ್ಲಿ ಕೆಲವು ಜಾಸ್ತಿ ಫೇಕ್ ಐಡಿಗಳು ಇಟ್ಕೊಂಡು ಮಾಡಿರೋರೇ ಜಾಸ್ತಿ ಇರ್ತಾರೆ. ಅದರಲ್ಲಿ ಯಾರೋ ಕೆಲವರು ಮಾಡಿರ್ತಾರೆ ಅಭಿಮಾನದಿಂದನೋ ಕೋಪದಿಂದನೋ ನಮ್ಮ ಬಾಸ್ ಬಗ್ಗೆ ಹಿಂಗೆ ಮಾತಾಡಿದ್ರು ಅಂತ ಮಾತಾಡಿರ್ತಾರೆ. ಅಂಥವ್ರಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡ್ಬೋದು ಆ ರೀತಿಯಲ್ಲಿ ಉತ್ತರ ಕೊಡ್ಬೋದು. ಅದು ಬಿಟ್ಟು ಟಾರ್ಗೆಟ್ ಮಾಡಿ ಯಾರೋ ಮಾಡಿದ್ದಕ್ಕೆ ದರ್ಶನ್ ಸರ್ನ ರೋಡಿಗೆ ತೊಗೊಬರೋದು ಎಷ್ಟು ಸರಿ ಪ್ರಥಮ್ ಅವರೇ? ನಿಮಗೂ ಹೇಳಿದ್ರಿ, ನೀವು ನನಗೆ ವೈಯಕ್ತಿಕ ಪ್ರಾಬ್ಲಮ್ ಆಗ್ತಾಯಿದೆ, ನನ್ನ ಫ್ಯಾಮಿಲಿ ಇದೆ, ಅದಿದೆ. ಅವ್ರಿಗೂ ಫ್ಯಾಮಿಲಿ ಇಲ್ವಾ ಪ್ರಥಮ್ ಅವರೇ? ಅವರು ದೊಡ್ಡ ಸ್ಟಾರು, ನೀವೆಲ್ಲಿ ಅವರೆಲ್ಲಿ? ಅವ್ರಿಗಿರೋ ರೆಸ್ಪೆಕ್ಟ್ ಎಲ್ಲಿ? ಅವ್ರಿಗಿರೋ ಅಭಿಮಾನ ಎಲ್ಲಿ? ಅವ್ರಿಗಿರೋ ಅಭಿಮಾನಿಗಳಲ್ಲಿ ಅಂತ ಇರೋ ಬಗ್ಗೆ ನೀವು ಅಷ್ಟು ಮೀಡಿಯಾದಲ್ಲಿ ಬಂದು ಬಾಯಿ ಬಡ್ಕೊಂಡು ಬಾಯಿಗೆ ಬಂದಿದ್ದು ಮಾತಾಡಿದಾಗ ಅವ್ರಿಗೆ ಎಷ್ಟು ಅವಮಾನ ಆಗ್ಬೋದು, ಎಷ್ಟು ರೆಸ್ಪೆಕ್ಟ್ ಹೋಗ್ಬೋದು. ಅವ್ರ ಫ್ಯಾಮಿಲಿ ಇಲ್ವಾ? ಅವ್ರ ಮಗ ಇಲ್ವಾ? ಅವ್ರ ತಾಯಿ ಇಲ್ವಾ? ಇದನ್ನೆಲ್ಲ ಯಾಕೆ ಯೋಚನೆ ಮಾಡ್ತಾಯಿಲ್ಲ ಪ್ರಥಮ್ ಅವರೇ? ನಿನ್ಗಾದರೆ ಪ್ರಾಬ್ಲಮ್ಮು, ಬೇರೆಯವ್ರಿಗಾದರೆ ಪ್ರಾಬ್ಲಮ್ ಅಲ್ವಾ? ಸೊ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಮಾತಾಡಿ ಪ್ರಥಮ್ ಅವರೇ. ಹಾಗೆ ನಿಮ್ದೇನು ಸಿನಿಮಾ ಇದೆಯೋ ಮಾಡಿ, ಚೆನ್ನಾಗಿದ್ದರೆ ಕಂಟೆಂಟ್ ಚೆನ್ನಾಗಿದ್ದರೆ ನೀವು ಪ್ರಚಾರ ಮಾಡದೆ ಹೋಗಿ. ಯಾರಾದರೂ ಒಬ್ಬರು ಹೋಗಿ ನೋಡಿದ್ರು ಕೂಡ, ಒಬ್ಬರು ಹೋಗಿ ನೋಡಿ ಅವ್ರು ಒಂದು 10 ಜನಕ್ಕೆ ಹೇಳ್ತಾರೆ ಮೂವಿ ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಇದೆ ಅಂದರೆ ಆ 10 ಜನದಿಂದ 100 ಜನ ಆಗುತ್ತೆ, 100 ಜನದಿಂದ 1000 ಜನ ಆಗುತ್ತೆ, 1000 ಜನದಿಂದ 1,00,000 ಜನ ಆಗಿ 1,00,000ದಿಂದ 10,00,000 ಹಾಗೆ ಹೋಗ್ತಾ ಇರುತ್ತೆ ಪ್ರಥಮ್ ಅವರೇ. ಉದಾಹರಣೆಗೆ ಮೊನ್ನೆ ರೀಸೆಂಟಾಗಿ ಒಂದು ಲೋ ಬಜೆಟ್ ಸಿನಿಮಾ, ಹೊಸಬ್ರು ಸಿನಿಮಾ, ರಾಜಬಿ ಶೆಟ್ಟಿ ಇರುವಂತಹ ಸೂಸೋಪ್ರಮ್ ಅದೇನೋ ಇದೆಯಲ್ಲ, ಆ ಮೂವಿ ನೋಡಿ ಪ್ರಥಮ್ ಅವರೇ ಯಾವ ರೀತಿ ಹೋಗ್ತಾ ಇದೆ. ಈ ರೀತಿ ಮಾಡೋದು ಬಿಟ್ಟು ನೀವು ಉಪಯೋಗಿಸಿ ಯಾಕೆ ಬೇಕೇಳಿ? ಬೇರೆಯವ್ರಿಗೆ ಅವಮಾನ ಮಾಡೋಕ್ಕೆ ಹೋಗ್ತೀರಾ. ಹಾಗೆ ಅವರ ಅಭಿಮಾನಿಗಳು ನಿಮಗೂ ಮಾತಾಡ್ತಾರೆ, ನೀವು ಮಾತಾಡ್ತೀರಾ. ಏನು ಪ್ರಯೋಜನ ಇದರಿಂದ ಪ್ರಥಮ್ ಅವರೇ? ಯಾರಿಗೇನಾದರೂ ಅನುಕೂಲ ಇದೆಯಾ ಪ್ರಥಮ್ ಅವರೇ? ಸುಮ್ಮನೆ ಎಲ್ಲ ನೀವೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊತೀರಾ. ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ನೀವೇ ದರ್ಶನ್ ಸರ್ ಆಗ ಮಾಡಿಸಿದ್ರು, ದರ್ಶನ್ ಕಡೆಯವ್ರು ಹಿಂಗೆ ಮಾಡಿದ್ರು, ಅಭಿಮಾನಿಗಳು ಹಂಗೆ ಮಾಡಿದ್ರು, ಡಿಲೀಟ್ ಮಾಡಬೇಕು. ಇದೆಲ್ಲ ಏನು ಪ್ರಥಮ್ ಅವರೇ? ಹಾಗೆ ನೀನು ಎಷ್ಟೆಷ್ಟು ಮಾತಾಡಿದ್ಯಾ ಪ್ರಥಮ್ ಸ್ಟೇಷನ್ ಮುಂದೆ ನಿಂತ್ಕೊಂಡು, ಮೀಡಿಯಾ ಮುಂದೆ? ಆವಾಗ ಅವ್ರಿಗೆ ಅವಮಾನ ಆಗಿಲ್ವಾ ಪ್ರಥಮ್ ಅವರೇ? ಅವಮಾನ ಆಗಿಲ್ವಾ ಪ್ರಥಮ್ ಅವರೇ? ಅವ್ರು ದೊಡ್ಡ ಸ್ಟಾರು, ನೀನು ಏನು ಅಲ್ಲ ಪ್ರಥಮ್ ಅವರೇ ಅವ್ರ ಮುಂದೆ. ಅದನ್ನು ಅರ್ಥ ಮಾಡ್ಕೋ ಪ್ರಥಮ್. ಸೊ
ಸುಮ್ಮನೆ ಇಂಜೆಕ್ಷನ್ ಆರ್ಡರ್ ತೊಗೊಂಬಂದಿದ್ದೀನಿ, ಅದು ತೊಗೊಂಬಂದಿದ್ದೀನಿ, ಅದು ಇದು ಅಂತ ಮಾತಾಡ್ದಿಲ್ಲ ಪ್ರಥಮ್. ಕಾನೂನು ಎಲ್ಲರಿಗೂ ಒಂದೇ ಅಲ್ವ ಪ್ರಥಮ್? ನೀನು ಮಾತಾಡಿರೋ ಮಾತುಗಳ ಬಗ್ಗೆ ಅವ್ರ ಫ್ಯಾಮಿಲಿಯವ್ರು ಯಾರಾದರೂ ಆಕ್ಷನ್ ತೊಗೊಂಡ್ರೆ ಏನು ಮಾಡ್ತೀಯ ಪ್ರಥಮ್? ನಿನಗೂ ಮದುವೆ ಆಗಿದೆ, ಒಳ್ಳೆ ವೈಫ್ ಸಿಕ್ಕಿದ್ದಾರೆ, ಆರಾಮಾಗಿ ಒಳ್ಳೆ ಸಿನಿಮಾ ಮಾಡಿಕೊಂಡು ನಿನಗಿರೋ ಟ್ಯಾಲೆಂಟ್ನ ಉಪಯೋಗಿಸ್ಕೊಂಡು ಜನಗಳ ಜೊತೆ ಆರಾಮಾಗಿರು ಪ್ರಥಮ್. ಏನಕ್ಕೆ ಬೇಕು ನಿನಗಿದೆಲ್ಲ? ಹಾಗೆ ಕರ್ನಾಟಕದಲ್ಲಿ ಇದೊಂದೇ ಕೊಲೆನ ಆಗಿರೋದು ಪ್ರಥಮ್? ಇಲ್ಲ ವರ್ಲ್ಡಲ್ಲಿ ಇದೊಂದೇ ಕೊಲೆ ಆಗಿರೋದು ಪ್ರಥಮ್? ಅವ್ರು ಇನ್ನೂ ಆರೋಪಿ ಅಷ್ಟೇ ಪ್ರಥಮ್, ಅವ್ರ ಅಪರಾಧಿ ಅಲ್ಲ. ಅದ್ರ ಬಗ್ಗೆ ಎಲ್ಲ ನೀನು ಮಾತಾಡೋ ರೈಟ್ಸ್ ನಿನ್ಗೆ ಯಾರಪ್ಪ ಕೊಟ್ಟಿದ್ದು ಪ್ರಥಮ್? ಅದು ಕೋರ್ಟಲ್ಲಿ ತೀರ್ಮಾನ ಆಗಲಿ ಅವ್ರೇನಾದರೂ ಆರೋಪಿ ಅಂತ ಬಂದಾಗ ಅವಾಗ ಅವರ ಅದು ಇದು ಅಂತ ಏನಾದರೂ ಮಾತಾಡಿದ್ರು ಒಂದು ಅರ್ಥ ಇರುತ್ತೆ ಪ್ರಥಮ್. ಏನು ಇಲ್ಲದೆ ಮಾತಾಡೋದು ಅಷ್ಟು ಸರಿ ಇಲ್ಲ. ಹಾಗೆ ರಮ್ಯಾ ಅವರು ಕೂಡ ನೀವು ಈ ರೀತಿ ಇನ್ನೂ ಕೋರ್ಟಲ್ಲಿ ಇರಬೇಕಾದ್ರೆ ನೀವು ಈ ರೀತಿ ಎಲ್ಲ ಮಾತಾಡೋದು ತಪ್ಪಾಗ್ಬಿಡುತ್ತೆ. ಇನ್ನೂ ಪ್ರೂವ್ ಆಗಿಲ್ಲ. ಪ್ರೂವ್ ಆದಾಗ ಬೇಕಾದರೆ ನೀವು ಪೋಸ್ಟ್ ಹಾಕ್ಕೊಳ್ಳಿ, ಯಾರೂ ನಿಮ್ಮನ್ನು ಕೇಳೋಕ್ಕೆ ಬರೋದಿಲ್ಲ. ಅದು ಬಿಟ್ಟು ಸುಮ್ಮನೆ ಟಾರ್ಗೆಟ್ ಮಾಡಿ ನೀವು ಇವಾಗ ಚಿತ್ರರಂಗದಿಂದ ದೂರ ಇದ್ದೀರಾ, ರಾಜಕೀಯದಿಂದ ದೂರ ಇದ್ದೀರಾ. ಸೊ ಮತ್ತೆ ನೀವು ರಾಜಕೀಯಕ್ಕೆ ಬರಬೇಕು, ಇಲ್ಲ ಸಿನಿಮಾ ಫೀಲ್ಡಿಗೆ ಬರಬೇಕು, ಜನ ನಾನು ಮರ್ತೋಗ್ಬಿಟ್ಟಿರ್ತಾರೆ, ನಾನು ಇದ್ದೀನಿ ಅಂತ ತೋರ್ಸೋಕ್ಕೋಸ್ಕರನೋ ಪ್ರಚಾರಕ್ಕೋಸ್ಕರನೋ ನೀವು ಈ ರೀತಿ ಮಾಡ್ತಾಯಿದ್ದೀರಾ ಅನ್ನೋದು ಕೂಡ ನಮಗೆ ಒಂದು ಅನಿಸಿಕೆ. ಸೊ ಅದು ನಿಜನೂ ಇರ್ಬೋದು, ಇಲ್ಲದೇ ಇರ್ಬೋದು. ಬಟ್ ಆ ರೀತಿ ಡೌಟ್ ಬರೋದು ಕಾಮನು ರಮ್ಯಾ ಅವರೇ. ಆ ರೀತಿ ಎಲ್ಲ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಆ ರೀತಿ ಏನಾದರೂ ನೀವು ಇದ್ದೀರಿ, ಪ್ರಚಾರ ಸಿಗಬೇಕು ಅಂದರೆ ನೀವು ಯಾವುದನ್ನ ಒಂದು ವಿಡಿಯೋ ಮಾಡಿ ಮಾತಾಡಿ, ನಿಮ್ಮ ಬಗ್ಗೆ ಹೇಳಿ, ಇಲ್ಲ ಯಾವುದೋ ಸಿನಿಮಾ ಮಾಡಿ, ಇಲ್ಲ ರಾಜಕೀಯದ ಬಗ್ಗೆ ಮಾತಾಡಿ, ಇಲ್ಲ ವರ್ಲ್ಡಲ್ಲಿ ಆಗ್ತಿರೋದು, ಕರ್ನಾಟಕದಲ್ಲಿ ಆಗ್ತಿರೋದು, ದೇಶದಲ್ಲಿ ಆಗ್ತಿರೋ ಪ್ರಾಬ್ಲಮ್ಗಳ ಬಗ್ಗೆ ಮಾತಾಡಿ. ಯಾಕೆ ದರ್ಶನ್ ಸರ್ ಬಗ್ಗೆ ಮಾತ್ರನೇ ಮಾತಾಡ್ತೀರಾ ಅನ್ನೋದು ಕೂಡ ನಮಗೆ ಕ್ವಶನ್ ಬರುತ್ತೆ ರಮ್ಯಾ ಅವರೇ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕೇಳೋಕ್ಕಂತೂ ನಾವು ಹೋಗಲ್ಲ, ನಮಗದು ಬೇಕಾಗೂ ಇಲ್ಲ. ಬಟ್ ಒಂದು ಸಣ್ಣ ಕಿವಿ ಮಾತು, ಹಾಗಂತ ನೀವು ದರ್ಶನ್ ಸರ್ ಆಗಲಿ ಅಭಿಮಾನಿಗಳನ್ನಾಗಲಿ ಟಾರ್ಗೆಟ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ನಿಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು. ಅವ್ರಿಗೂ ಫ್ಯಾಮಿಲಿ ಇದೆ, ನಿಮಗೂ ಫ್ಯಾಮಿಲಿ ಇದೆ. ಏನಕ್ಕೆ ಬೇಕು ಇಲ್ಲಿ? ಆರಾಮಾಗಿರಿ. ನಿಮ್ಮ ಕೆಲಸ ಏನಿದೆ ನೀವು ಮಾಡಿ, ಅವ್ರ ಕೆಲಸ ಏನಿದೆ ಅವ್ರು ಮಾಡ್ತಾರೆ. ಕಾನೂನು ಏನು ಮಾಡಬೇಕೋ ಕಾನೂನು ಮಾಡುತ್ತೆ. ಕಾನೂನು ಎಲ್ರಿಗೂ ಒಂದೇ, ಯಾರಪ್ಪನ ಮನೆ ಸೊತ್ತಲ್ಲ ಕಾನೂನದು. ಸೊ ಕಾನೂನು ಬಗ್ಗೆ ನಿಮಗೆ ಅಭಿಮಾನ ಇದ್ದರೆ ದರ್ಶನ್ ಸರ್ ಅಭಿಮಾನಿಗಳ ಬಗ್ಗೆ ಆಗಲಿ, ದರ್ಶನ್ ಸರ್ ಬಗ್ಗೆ ಆಗಲಿ ಮಾತಾಡೋಕ್ಕೆ ಹೋಗ್ಬೇಡಿ. ನಿಮ್ಗೇನಾದರೂ ದರ್ಶನ್ ಸರ್ ಆಗಲಿ, ದರ್ಶನ್ ಸರ್ ಅಭಿಮಾನಿಗಳ ಕಡೆಯಿಂದ ನಿಮಗೇನಾದರೂ ತೊಂದರೆ ಆದರೆ ಕಾನೂನು ಪ್ರಕಾರ ಹೋಗಿ. ಅದು ಬಿಟ್ಟು ಸುಮ್ಮನೆ ಏನಕ್ಕೆ ಪೋಸ್ಟ್ಗಳು ಹಾಕ್ಕೊಂಡು ಕೆಟ್ಟದಾಗಿ ಈ ರೀತಿ ಎಲ್ಲ ಮಾಡೋದು ನನಗೇನು ಅಷ್ಟು ಸರಿ ಕಾಣಿಸ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಯೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೇದು ಅನಿಸುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪ್ರತಿ ವಿಡಿಯೋನು ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಕರ್ನಾಟಕ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.